ಇನ್ನು ಕೆಲವೊಂದಿಷ್ಟು ಹೋಟೆಲ್ಗಳಲ್ಲಿ ಊಟ ಸಿಗ್ತಾ ಇಲ್ಲ, ತಿಂಡಿ ಸಿಗ್ತಾ ಇಲ್ಲ, ಕೇವಲ ಕಾಫಿ ಟೀಗಷ್ಟೇ ಈಗ ಹೋಟೆಲ್ಗಳು ಸೀಮಿತವಾಗಿದೆ. ಮತ್ತೆ ಕೆಲವೆಡೆ ಪಿ ಜಿಗಳಲ್ಲಿ ಮಧ್ಯಾಹ್ನದ ಊಟ ಸಿಗ್ತಾ ಇಲ್ಲ. ಅಷ್ಟೇ ಅಲ್ಲ, ದೇವಸ್ಥಾನಗಳಲ್ಲೂ ಕೂಡ ಈಗ ಪ್ರಸಾದ ಸಿಗ್ತಾ ಇಲ್ಲ. ಇದೆಲ್ಲದಕ್ಕೂ ಕೂಡ ಕಾರಣ ಗ್ಯಾಸ್ ಎಮರ್ಜೆನ್ಸಿ. ದೇಶದ ಹಾಗೂ ರಾಜ್ಯದ ಅನೇಕ ಕಡೆಗೆ LPG ಗ್ಯಾಸ್ನ ಅಲಭ್ಯತೆಯ ಕಾರಣ ಈಗ ಹೊಸ ನಿಯಮಗಳು, ಹೊಸ ಸ್ವಯಂ ನಿರ್ಬಂಧಗಳು ಕೂಡ ಉಂಟಾಗ್ತಾ ಇದೆ. ಹಾಗಾದರೆ ಈ ಗ್ಯಾಸ್ ಎಮರ್ಜೆನ್ಸಿಯ ವಿವರ ಏನಿದೆ, ಸ್ಟೋರಿ ಏನಿದೆ ನೋಡೋಣ ಬನ್ನಿ. ಹೋಟೆಲ್ ಮಾಲೀಕರು ಸಂಪೂರ್ಣವಾಗಿ ಕಟ್ಟಿಗೆ ಒಲೆಯಲ್ಲೇ ಅಡಿಗೆ ಮಾಡ್ತಿರ್ತಕ್ಕಂಥದ್ದು. ಸಿಲಿಂಡರ್ ಸಿಗದೆ ಸೌದೆ ಒಲೆಯಲ್ಲಿ ಇವತ್ತು ಅಡಿಗೆ ಮಾಡಿ ಒಂದು ಮಕ್ಕಳಿಗೆ ಊಟವನ್ನ ಬಡಿಸುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಯಚೂರಿನಲ್ಲೂ ಕೂಡ ನೋ ಸ್ಟಾಕ್ ಇರುವಂತಹ ಒಂದು ಪೋಸ್ಟ್ಗಳು ನಮಗೆ ಕಾಣಿಸ್ತಾ ಇರುವಂತದ್ದು. ಪರೀಕ್ಷೆಗಳು ನಡೀತಾ ಇವೆ. ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಉಪವಾಸ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಘಾಟಿ ಸುಬ್ರಹ್ಮಣ್ಯ ಕಸಾಯಿ ಒಂದು ಬಿಸಿ ತಟ್ತಾ ಹೋಗ್ತಾ ಇದೆ. ಅಲ್ಲೆಲ್ಲೋ ಮಧ್ಯಪ್ರಾಚ್ಯದಲ್ಲಿನ ಯುದ್ಧ ಕರ್ನಾಟಕದ ಅಡುಗೆ ಮನೆಗೆ ಕಾಲಿಟ್ಟಿದೆ. ರಾಜ್ಯದಲ್ಲಿ ವಾಣಿಜ್ಯ ಬಳಕೆ ಸಿಲಿಂಡರ್ ಅಭಾವ ಎದುರಾಗಿದೆ. ರಾಜ್ಯದಲ್ಲಿ ಅಕ್ಷರಶಃ ಗ್ಯಾಸ್ ಎಮರ್ಜೆನ್ಸಿ ಅಂತ ಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯದ ಎಲ್ಲೆಲ್ಲಿ ಗ್ಯಾಸ್ ಗಂಡಾಂತರ ಎದುರಾಗಿದೆ. ಹೋಟೆಲ್ಗಳು ಮಾಡಿಕೊಂಡಿರೋ ಪರ್ಯಾಯ ವ್ಯವಸ್ಥೆ ಏನು, ಸಿಲಿಂಡರ್ಗಳಿಂದ ದೇಗುಲಗಳ ಅನ್ನಪ್ರಸಾದಕ್ಕೂ ಆದಂತ ತೊಂದರೆ ಏನು ಅನ್ನೋದರ ಸ್ಟೋರಿಗಳನ್ನ ನಾವೀಗ ಹೇಳ್ತೀವಿ ಕೇಳಿ. ಮೊದಲಿಗೆ ಮೈಸೂರಿನ ಗ್ಯಾಸ್ ಕಥೆ ನೋಡಿ. ಇವತ್ತು ಸಹಜ ಸ್ಥಿತಿ ಇದ್ದಿದ್ರೆ ಇಲ್ಲಿ ಸಿಲಿಂಡರ್ಗಳ ಮೇಲೆ ಅಡುಗೆ ಆಗ್ತಾ ಇತ್ತು. ಆದ್ರೆ ಸಿಲಿಂಡರ್ ಸಿಗದ ಕಾರಣಕ್ಕೆ ನ್ಯೂ ಲಕ್ಷ್ಮೀ ಭವನ ಹೋಟೆಲ್ನಲ್ಲಿ ಮರದ ಹೊಟ್ಟು ಬಳಸಿ ಒಲೆ ಉರಿಸುವ ಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಮೈಸೂರಿನ ಹರಿಹರ ಹೋಟೆಲ್ನ ಮಾಲೀಕರು 3,000 ಕೊಡ್ತೀನಿ ಅಂದ್ರೂ ಸಿಲಿಂಡರ್ ಸಿಗ್ತಿಲ್ಲ ಅಂತ ಅಳಲು ತೋಡ್ಕೊಂಡಿದ್ದಾರೆ. ನಾನೀಗ ಮೈಸೂರಿನ ಅಗ್ರಹಾರದ ಹರಿಹರ ಹೋಟೆಲ್ನ ಬಳಿ ಇದ್ದೇನೆ. ನೀವು ನೋಡ್ತಾ ಇರ್ಬೋದು ಈ ಒಂದು ಹರಿಹರ ಹೋಟೆಲ್ನ ಸಾಕಷ್ಟು 4 ದಶಕಗಳಿಂದ ನಡೀತಾ ಇರುವಂಥ ಈ ಒಂದು ಹೋಟೆಲ್ನಲ್ಲಿ ಚಿಬ್ಲು ಇಡ್ಲಿ ಸಾಕಷ್ಟು ಪ್ರಖ್ಯಾತಿಯನ್ನು ಹೊಂದಿರುವಂಥದ್ದು. ಆದರೆ ಈಗ ಸದ್ಯಕ್ಕೆ ಗ್ರಾಹಕರು ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದರೆ ಗ್ಯಾಸ್ ಸಿಲಿಂಡರ್ ಇಲ್ಲದ ಕಾರಣ ಆ ಒಂದು ಪದಾರ್ಥಗಳು ಏನು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ತಾ ಇದ್ರು ಅದನ್ನು ಸಹ ಲಿಮಿಟ್ ಮಾಡಿದ್ದಾರೆ. ರಾಯಚೂರಿನಲ್ಲಂತೂ ಪರಿಸ್ಥಿತಿ ಒಂದು ಹಂತ ಮುಂದೆ ಹೋಗಿದೆ. ಲಿಂಗಸ್ಗುರು ಪಟ್ಟಣದ ಇಂಡಿಯನ್ ಏಜೆನ್ಸಿ ನೋ ಸ್ಟಾಕ್ ಅಂತ ಪೋಸ್ಟರ್ ಅಂಟಿಸಿದೆ. ರಾಯಚೂರಿನಲ್ಲೂ ಕೂಡ ನೋ ಸ್ಟಾಕ್ ಇರುವಂತಹ ಒಂದು ಪೋಸ್ಟ್ಗಳು ನಮಗೆ ಕಾಣಿಸ್ತಾ ಇರುವಂತದ್ದು. ನೋ ಸ್ಟಾಕ್ ಅಂತ ಹೇಳಿ ಸದ್ಯ ಬೋರ್ಡ್ ಹಾಕಿರುವಂತದ್ದನ್ನು ಕೂಡ ತಾವು ನೋಡಬಹುದು. ಕಮರ್ಷಿಯಲ್ ಸಿಲಿಂಡರ್ಸ್ ನೋ ಸ್ಟಾಕ್ ಅಂತ ಹೇಳಿ ಹೊರಗಡೆನೆ ಒಂದು ಡಿಸ್ಪ್ಲೇನ ಮಾಡಿರುವಂತದ್ದು. ಕೊಪ್ಪಳದ ಹೋಟೆಲ್ ಉದ್ಯಮಿಗಳು ಇಂಡಕ್ಷನ್ ಸ್ಟವ್ ಮೊರೆ ಹೋಗಿದ್ದಾರೆ. ಮತ್ತೊಂದ್ ಕಡೆ ಕಟ್ಟಿಗೆ ಒಲೆ ಮುಖೇನವಾಗಿಯೂ ಅಡುಗೆ ಮಾಡಲಾಗ್ತಾ ಇದೆ. ನಾನೀಗ ಸದ್ಯ ಕೊಪ್ಪಳದ ಆರೂಢ ಹೋಟೆಲ್ನಲ್ಲಿ ಇರ್ತಕ್ಕಂಥದ್ದು. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಇಲ್ಲಿ ಹೋಟೆಲ್ ಮಾಲೀಕರು ಸಂಪೂರ್ಣವಾಗಿ ಕಟ್ಟಿಗೆ ಒಲೆಯಲ್ಲೇ ಅಡಿಗೆ ಮಾಡ್ತಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಬೆಳಗ್ಗೆಯಿಂದಲೂ ಕೂಡ ಕಟ್ಟಿಗೆ ಒಲೆಯನ್ನು ಹಚ್ಚಿ ಇವರು ಅಡಿಗೆ ಮಾಡಿರ್ತಕ್ಕಂಥದ್ದು. ಈ ಸಂಕಷ್ಟ ಬರೀ ಹೋಟೆಲ್ಗಳಿಗಷ್ಟೇನಾ ಅಂದ್ರೆ ಖಂಡಿತ ಇಲ್ಲ. ಬೆಂಗಳೂರಿನ PG ಮಾಲೀಕರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. PGಗಳಲ್ಲಿ ಚಪಾತಿ, ದೋಸೆಗೆ ಬ್ರೇಕ್ ಹಾಕಲಾಗಿದ್ದು ರೈಸ್ ಐಟಂಗಳತ್ತ ಚಿತ್ತ ಹರಿಸಿವೆ. ಸದ್ಯಕ್ಕೆ ನಾನೀಗ ವಿಜಯನಗರದ ಸುಬ್ಬಣ್ಣ ಗಾರ್ಡನ್ ಏರಿಯಾದಲ್ಲಿದ್ದೀನಿ. ಸದ್ಯಕ್ಕೆ ಊಟಗಳನ್ನು ತರಿಸ್ಕೊಟ್ರೆ ಮತ್ತಷ್ಟು PGಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಸಿಲಿಂಡರ್ಗಳು ಸಿಗದೇ ಇರೋದ್ರಿಂದ ಹೋಟೆಲ್ ಊಟದ ಜೊತೆಗೆ ಈಗ ತಮ್ಮ ಮೆನುವನ್ನು ಕೂಡ ಬದಲಾವಣೆಯನ್ನು ಮಾಡ್ಕೊಂಡಿದ್ದಾರೆ. ಅತ್ತ ಧಾರವಾಡದ PGಗಳಲ್ಲೂ ಸ್ಪರ್ಧಾತ್ಮಕ ಪರೀಕ್ಷೆಯ ಸಿದ್ಧತೆ ಮಾಡ್ತಾ ಇರುವ ಸಾವಿರಾರು ವಿದ್ಯಾರ್ಥಿಗಳು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಧಾರವಾಡ ನಗರದ ಸಪ್ತಾಪುರ ಬಡಾವಣೆಯಲ್ಲಿರುವಂತಹ ಒಂದು ಅಶ್ವಿನಿ PG ಅಂತ ಹೇಳ್ಬಿಟ್ಟು ಪರೀಕ್ಷೆಗಳು ನಡೀತಾ ಇವೆ. ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಉಪವಾಸ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿ ಈ ಒಂದು PGಯಲ್ಲಿ ಇಷ್ಟೊತ್ತಿಗೆ ಆಗಲೇ ರೊಟ್ಟಿ ಅಥವಾ ಚಪಾತಿ ತಯಾರಾಗ್ತಾ ಇದ್ವು. ಆದರೆ ಇವತ್ತು ಈ ಚಪಾತಿಯನ್ನು ಬಂದ್ ಮಾಡಿದ್ದಾರೆ. ಕೇವಲ ಪಲಾವಿಗಷ್ಟೇ ಸೀಮಿತಗೊಳಿಸುವ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿರುವ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಗೂ ಸಿಲಿಂಡರ್ ಬಿಸಿ ತಟ್ಟಿದೆ. ಊಟಕ್ಕೆ ಬ್ರೇಕ್ ಹಾಕಿ ಕೇವಲ ತಿಂಡಿ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಘಾಟಿ ಸುಬ್ರಹ್ಮಣ್ಯ ಕಸಾಯಿ ಒಂದು ಬಿಸಿ ತಟ್ತಾ ಹೋಗ್ತಾ ಇದೆ. ಇದೀಗ ನಾವು ದೃಶ್ಯಗಳು ಸಹ ನೋಡ್ತಾ ಹೋಗ್ಬೋದು. ಅತ್ಯಾಧುನಿಕ ಟೆಕ್ನಾಲಜಿಯನ್ನು ಬಳಸಿಕೊಂಡು ಅನ್ನವನ್ನ ತಯಾರು ಮಾಡ್ತಾ ಇದ್ದಾರೆ. ಸಿಲಿಂಡರ್ಗಳ ಕೊರತೆ ಹಿನ್ನೆಲೆಯಲ್ಲಿ ಖಾಲಿ ಸಿಲಿಂಡರ್ಗಳ ದರ್ಶನ ಇದೀಗ ನಮ್ಗೆ ಆಗ್ತಾ ಇರತಕ್ಕಂಥದ್ದು. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರೋ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೂ ಯುದ್ಧದ ಬಿಸಿ ತಟ್ಟಿದೆ. ಗ್ಯಾಸ್ ಕೊರತೆಯಿಂದ ಅನ್ನ ಪ್ರಸಾದದಲ್ಲಿ ಪಲ್ಯಕ್ಕೆ ಬ್ರೇಕ್ ಹಾಕಲಾಗಿದೆ. ಇತ್ತ ಬೆಂಗಳೂರಿನ ಬನಶಂಕರಿ ದೇವಸ್ಥಾನದಲ್ಲಿ ಅನ್ನಪ್ರಸಾದ ವಿತರಣೆ ಬಂದ್ ಆಗಿದೆ. ನಿತ್ಯ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ವೇಳೆ ಪ್ರಸಾದವನ್ನ ಹಿಂದೆ ನೀಡಲಾಗ್ತಾ ಇತ್ತು. ಸದ್ಯಕ್ಕೆ ನಾನೀಗ ಬನಶಂಕರಿ ದೇವಸ್ಥಾನದಲ್ಲಿದ್ದೀನಿ. ಪ್ರಸಾದವನ್ನು ಸಿದ್ಧಪಡಿಸಿ ಬರುವಂಥ ದೇವಸ್ಥಾನದ ಭಕ್ತಾದಿಗಳಿಗೆ ನೀಡಲಾಗ್ತಾ ಇತ್ತು. ಆದರೆ ಸದ್ಯಕ್ಕೆ ಕಮರ್ಷಿಯಲ್ ಸಿಲಿಂಡರ್ಗಳ ಅಭಾವ ಎದುರಾಗಿದೆ. ಹೀಗಾಗಿ ನಾಳೆಯಿಂದ ಕೊಡೋದಕ್ಕೆ ಆಗೋದಿಲ್ಲ ಅನ್ನೋಂತಹ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಕೋಲಾರದ ಅಂತರಗಂಗಾ ಬೆಟ್ಟದ ಬಳಿ ಇರುವ ವಸತಿ ಶಾಲೆಗೂ ಸಿಲಿಂಡರ್ ಅಭಾವ ತಟ್ಟಿದೆ. ಇದರಿಂದ 80ಕ್ಕೂ ಹೆಚ್ಚು ಬುದ್ಧಿಮಾಂದ್ಯ ಮಕ್ಕಳು, ವೃದ್ಧರು ಪರದಾಡ್ತಿದ್ದಾರೆ. ಸೌದೆ ಒಲೆಯಲ್ಲೇ ಅಡುಗೆ ಮಾಡಲಾಗ್ತಾ ಇದೆ. ಕೋಲಾರದ ಅಂತರಗಂಗಾ
ಅಂಗವಿಕಲ ವಸತಿ ಶಾಲೆಯಲ್ಲಿದ್ದೀನಿ. ದೃಶ್ಯದಲ್ಲಿ ನೋಡ್ಬೋದು, ಸಿಲಿಂಡರ್ ಸಿಗದೆ ಏನು ಸೌದೆ ಒಲೆಯಲ್ಲಿ ಇವತ್ತು ಅಡುಗೆ ಮಾಡಿ ಈ ಒಂದು ಮಕ್ಕಳಿಗೆ ಊಟವನ್ನ ಬಡಿಸುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಷ್ಟೇ ಅಲ್ಲ, ಸರ್ಕಾರಿ ಶಾಲೆಗಳ ಬಿಸಿಯೂಟಕ್ಕೂ ಯುದ್ಧದ ಬಿಸಿ ತಟ್ಟಿದೆ. ಮಕ್ಕಳಿಗಾಗಿ ಅಡುಗೆ ಮಾಡೋದಕ್ಕೆ ಹಳೆ ಬಾಗಲಕೋಟೆ ಶಾಲೆಯಲ್ಲಿ ಸಿಲಿಂಡರ್ಗಳ ಕೊರತೆ ಎದುರಾಗಿದೆ. ಅಕ್ಷರ ದಾಸೋಹದ ಒಂದು ಅಡುಗೆ ಕೋಣೆಯನ್ನು ತೋರಿಸ್ತಾ ಇದ್ದೀನಿ. ಇದು ಬಾಗಲಕೋಟೆಯ ಅಂದರೆ ಹಳೆ ಬಾಗಲಕೋಟೆಯ 3ನೇ ನಂಬರ್ ಶಾಲೆಯಲ್ಲಿರುವಂತಹ ಒಂದು ಅಡುಗೆ ಕೋಣೆ. ಒಂದು ಸಿಲಿಂಡರ್ ಮಾತ್ರ ಸದ್ಯದ ಮಟ್ಟಿಗೆ ಅವರಿಗೆ ಕೊಟ್ಟು, ಇದು ಒಂದು ಸಿಲಿಂಡರ್ ಮೇಲೇನೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ, ನಂತರ ನಿಮಗೆ ಸರಬರಾಜು ಮಾಡ್ತೀವಿ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಗ್ಯಾಸ್ ಅಭಾವ ತಂದಿಡ್ತಾ ಇರುವ ಸಂಕಷ್ಟಗಳನ್ನ ಹೇಳ್ತಾ ಹೋದ್ರೆ ಸಮಯವೇ ಸಾಕಾಗಲ್ಲ. ಹೋಟೆಲ್ಗಳು ಬಂದಾಗುವ ಆತಂಕದಲ್ಲಿ ಮಾಲೀಕರಿದ್ರೆ ಗೃಹ ಬಳಕೆಯ ಸಿಲಿಂಡರ್ಗಳಿಗೂ ಸಂಕಷ್ಟ ಬರುತ್ತಾ ಅಂತ ಜನ ಆತಂಕದಲ್ಲಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.